ಇದು ಏನ್ ಸರ್ ಇದು ಅಂದ್ರೆ ಕಾಫಿ ಪುಡಿ ಬಚ್ಚಿಡೋದು, ಹಾಲ್ ಕದಿಯೋದು ಇದೆಲ್ಲ ಅಂದ್ರೆ ಒಳಗಡೆ ತಮಾಷೆ ಅನ್ಸುತ್ತೆ, ಬಟ್ ಹೊರಗಡೆ ತಗೊಂಡವ್ರು ತುಂಬಾ ಜನ ಅದನ್ನ ಪಾಸಿಟಿವ್ ಆಗಿ ತಗೊಂತಾ ಇಲ್ಲ. ಮ್ಯಾಮ್ ನೀವು ಬಿಗ್ ಬಾಸ್ ಮನೇಲಿ ಇದ್ರೆ ಮಾತ್ರ ಗೊತ್ತಾಗುತ್ತೆ ಮ್ಯಾಮ್. ಈಗ ನಮಗೆಲ್ಲ ಇಷ್ಟು ಸಂಬಳ, ಇಷ್ಟು ಚೆನ್ನಾಗಿ ಬದುಕು ಕಟ್ಕೊಟ್ಟಿದೆ ಸಿನಿಮಾ. ಈ ಜಾನ್ವಿ ಮ್ಯಾಮ್ ಅವರಾಗ್ಲಿ, ಅಲ್ಲಿರೋರು ಯಾರು, ಅಶ್ವಿನಿ ಮ್ಯಾಮ್ ಅವರು ತುಂಬಾ ಶ್ರೀಮಂತರು ಅಂತ ನನಗೆ ನೆನ್ನೆ ಬಂದೇ ಗೊತ್ತು. ನನ್ನ ವೈಫ್ ಹೇಳಿದ್ರು ಅವ್ರು ಯಾವ ರೇಂಜಿನ ಶ್ರೀಮಂತರು ಗೊತ್ತಾ ಅಂತ. ಗೊತ್ತಿಲ್ಲ ನನಗೆ, ಹೇಳಿದ್ರು ನಾವು ತುಂಬಾ ಅನುಕೂಲವಾಗಿ ಬೆಳೆದವರು ಅಂತ. ಆಚೆ ಬಂದ್ಮೇಲೆ ಗೊತ್ತಾಯ್ತು ತುಂಬಾ ಚೆನ್ನಾಗಿದ್ದಾರೆ ಅಂತ. ಅಂಥವ್ರು ನಮ್ಮ ಜೊತೆ ಶಾಮೀಲಾಗಿದ್ರು. ಅಂದ್ರೆ ಒಂದ್ ಸಣ್ಣ ಆಸೆ ಮ್ಯಾಮ್, ಅಲ್ಲಿ ಕಾಫಿ ಸಿಗಲ್ಲ ಮ್ಯಾಮ್ ನಿಮ್ಗೆ. ನಾವು ಸಿನಿಮಾದವ್ರು ಈಗಲೂ ಇಲ್ಲಿ ಬಂದಾಗ ನಿಮ್ಗೇನೋ ಕೇಳಿದೆ ಅಣ್ಣ ಕಾಫಿ ಅಣ್ಣ ಬ್ರೇಕಲ್ಲಿ ಅಂತ. ಸಿನಿಮಾದವ್ರಿಗೆ ಕಾಫಿ ಅದು ಅಭ್ಯಾಸ, ಅದು ಶೂಟ್ ಕಾಫಿ ಎಸ್ಪೆಷಲಿ ಹಂಗೆ ಗೊತ್ತು. ಎಷ್ಟು ಜನ ಜೊತೆ ಕೆಲಸ ಮಾಡಿದ್ದೀನಿ ಅಂತ. ನಿಮ್ಗೆ 1.5 ತಿಂಗಳು ಕಾಫಿ ಕಟ್ ಹಾಕ್ಬಿಟ್ಟವ್ರೆ. ಆದ್ರೆ ಇವರು ಹಾಲನ್ನ ತಗೊಂಡು ಕ್ಯಾಪ್ಟನ್ಸಿ ರೂಮಲ್ಲಿ ಅವಸಿಕ್ಕು, ಕಾಫಿ ಪುಡಿನೆಲ್ಲ ಅವಸಿಕ್ಕು ಅಂದಾಗ ಒಂಚೂರು ಜಾನ್ವಿ ಮ್ಯಾಮ್ ತುಂಬಾ ಇಷ್ಟ ಅಂತೆ ಕಾಫಿ. ಹಂಗಾಗಿ ಒಂದ್ 4 ಜನ ಸೇರಿ ಕದ್ಬಿಟ್ಟಿದ್ವಿ. ಅದೆಲ್ಲೋ ಈ ವಾರ ಬರುತ್ತೆ ನಮ್ಗೆ ಐತೆ ಅನ್ಕೊಂಡಿದ್ವಿ. ಲಕ್ಸುರಿ ಬಜೆಟ್ ಹೋಯ್ತು ಅದರಿಂದಾನೆ. ಕ್ಯಾಪ್ಟನ್ ರೂಮ್ಗೆ ಹೋಗಿ ಹಾಲು ಕದ್ಬಿಟ್ಟಿರ್ತೀವಿ. ನಾನು ಅದ್ರಲ್ಲಿ ಇದ್ದೆ. ಹಾಲು ಕದ್ದಿದ್ದು ತುಂಬಾ ಕ್ಯಾಪ್ಟನ್ಸಿ ರೂಮ್ಗೆ ಹೋಗಿ. ಅದು ಜಾನ್ವಿ ಮ್ಯಾಮ್ ಮಾಡಿರ್ತಾರೆ. ಅದು ಬಂತು ಗೊತ್ತಿಲ್ಲ, ಬಂತು ಅನ್ಸುತ್ತೆ. ಈ ಸತಿ ಐತೆ ನಮ್ಗೆ ಲಕ್ಸುರಿ ಬಜೆಟ್ ಬೇರೆ ಹೋಯ್ತು ಅಂತ. ಹಂಗಾಗುತ್ತೆ ಮ್ಯಾಮ್ ಅಲ್ಲಿ.